ಮಲೆನಾಡು ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನಿವಾಗ ಕನ್ಯಾಕುಮಾರಿ ಕಡೆ ಹೋಗ್ತಾ ಇದ್ದೀನಿ. ಧನುಷ್ಕೋಡಿ ಮತ್ತು ರಾಮೇಶ್ವರಂ ಎರಡು ನೋಡಿಕೊಂಡು. ಸೊ ಅಲ್ಲಿಂದ ಇಲ್ಲಿಗೆ ಕನ್ಯಾಕುಮಾರಿ ಬರೋದ್ರೊಳಗಡೆ ಒಂದು 4-5 ದಿನ ಆಗೋಯ್ತು. ಯಾಕಂದರೆ ಸಿಕ್ಕಾಬಟ್ಟೆ ಗಾಳಿ ಇದೆ ಗುರು. ಈ ಕಡೆ ಸೈಕಲ್ ಕೆಲವೊಂದು ಕಡೆ ತಳ್ಕೊಂಡು ಬರ್ತಾ ಇದ್ದೀನಿ. ಫೈನಲಿ ಕನ್ಯಾಕುಮಾರಿ ಒಂದು 12 ಕಿಲೋಮೀಟರ್ ಅಷ್ಟೇ ಇದೆ. ಇವತ್ತು ಕನ್ಯಾಕುಮಾರಿನ ಎಕ್ಸ್ಪ್ಲೋರ್ ಮಾಡಬೇಕಂತ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ರಾಮೇಶ್ವರಂ ಮತ್ತು ಧನುಷ್ಕೋಡಿ ಅವೆರಡು ಕೂಡ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಜಸ್ಟ್ ಫೋಟೋಗ್ರಾಫಿ ಮಾಡ್ಕೊಂಡು ಅಷ್ಟೇ ಬಂದೆ. ಸೊ ಇವಾಗ ಇಲ್ಲಿಂದ ಕನ್ಯಾಕುಮಾರಿ ಕಡೆ ಹೊರಡೋಣ. ಕನ್ಯಾಕುಮಾರಿ 12 ಕಿಲೋಮೀಟರ್ ಇದೆ. ಇನ್ನೂ ಟಿಫನ್ ಮಾಡಿಲ್ಲ, ಟಿಫನ್ ಮಾಡ್ಕೊಂಡು ಹೊರಡೋಣ ಬನ್ನಿ ಇಲ್ಲಿಂದ. ಸೊ ನಿನ್ನೆ ರಾತ್ರಿ ಬಂದು ಇದೇ ಪೆಟ್ರೋಲ್ ಪಂಪಲ್ಲಿ ಸ್ಟೇ ಮಾಡಿದ್ದೆ. ಇವಾಗ ಇಲ್ಲಿಂದ ಕನ್ಯಾಕುಮಾರಿ ಕಡೆ ಹೊರಡೋಣ. ಟ್ಯಾಂಕ್ಸ್ ಹೇಳೋಣ ಅಂದರೆ ಇಲ್ಲಿ ಯಾರೂ ಇಲ್ಲ. ಅಂದರೆ ನನಗೆ ರಾತ್ರಿ ಜಾಗ ಕೊಟ್ಟರು, ಅದು ಶಿಫ್ಟ್ ಚೇಂಜ್ ಆಗಿ ಹೋಗಿದೆ. ಇವಾಗ ಬೇರೆಯವ್ರು ಬಂದಿದ್ದಾರೆ, ಅವ್ರು ಅಷ್ಟೊಂದು ಪರಿಚಯ ಇಲ್ಲ. ಹಾಗಾಗಿ ಇಲ್ಲಿಂದ ಹೊರಡೋಣ. ಇವಾಗ ಟಿಫನ್ ಮಾಡಬೇಕು ಗುರು. ಆಲೇ 9 ಗಂಟೆ ಆಗಿದೆ. ನಾನು ಇವಾಗ ರೈಡ್ ಶುರು ಮಾಡ್ತಾಯಿದ್ದೀನಿ. ಈ ಕಡೆ ಸಿಕ್ಕಾಪಟ್ಟೆ ಗಾಳಿ ಇದೆ. ಈ ಕಡೆ ಫ್ಯಾನ್ಗಳು ನೋಡಿ ಗುರು ಹೆಂಗಿದಾವೆ ಯಪ್ಪ. ಒಳ್ಳೆ ಫ್ಯಾನಿನ ತೋಟ ಹಾಕಿದೆ ಇಲ್ಲೆಲ್ಲ. ಫ್ಯಾನ್ಗಳು ನೋಡ್ತಾ ಇದ್ದೆ. ಈ ಕನ್ಯಾಕುಮಾರಿ ಕಡೆ ಎಷ್ಟು ಗಾಳಿ ಇದೆ ಅಂದರೆ ಅಲ್ಲಿ ಫ್ಯಾನ್ಗಳು ನೋಡ್ತಾ ಇರ್ಬೋದು, ಎಷ್ಟು ಸ್ಪೀಡಾಗಿ ತಿರುಗ್ತಾ ಇದೆ. ಇವಾಗ ಟಿಫನ್ ಮಾಡೋಣ ಅಂತ ಬಂದೆ. ಟಿಫನ್ ಏನಿದೆ ಗೊತ್ತಿಲ್ಲ. इडली है? हाँ इडली। एक प्लेट कितना? हाँ एक प्लेट कितना इडली? 4 इडली 40 रुपया। 40 रुपये वन प्लेट। एक वड़ा टोटल 50 रुपया। 50 रुपये। ಈ ತಮಿಳ್ನಾಡಲ್ಲಿ ಟಿಫನ್ ನೋಡಿದರೆ ಇಡ್ಲಿ ಮತ್ತು ದೋಸೆ, ಪೊಂಗಲ್ ಈ 3 ಸಿಗುತ್ತೆ. ಟೊಮಟೊ ಬಾತ್ ಆಗಲಿ ಮತ್ತು ಪಲಾವ್ ಆಗಲಿ ಆ ಥರ ಯಾವುದೂ ಸಿಗೋದಿಲ್ಲ. ಇನ್ನೊಂದು ತಮಿಳ್ನಾಡಲ್ಲಿ ವಿಶೇಷತೆ ಏನಂತಂದರೆ ವೆಜ್ಜನ್ನಾಗಲಿ ನಾನ್ ವೆಜ್ಜನ್ನಾಗಲಿ ಬಾಳೆ ಎಲೆನಲ್ಲೇ ಊಟ ಮಾಡಬೇಕು. ಇಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಪ್ಲೇಟ್ ಆಗಲಿ, ಪೇಪರ್ ಪ್ಲೇಟ್ ಆಗಲಿ, ಸ್ಟೀಲ್ ಪ್ಲೇಟ್ ಆಗಲಿ ಆ ಥರ ಕೊಡೋದಿಲ್ಲ. ಬಾಳೆ ಎಲೆನಲ್ಲೇ ತಿನ್ನಬೇಕು. ಸಾಂಬಾರು ಹಾಕ್ತಾ ಇದ್ದಾರೆ ನೋಡಿ. ಇದು 40 ರುಪೀಸ್ ಅಂತೆ. ಏಕ್ ವಡ. ಸೊ ಒಂದು ವಡ ತಗೊಂಡ್ರೆ 50 ರುಪೀಸು. ತಿನ್ಕೊಂಡು ಇವಾಗ ಕನ್ಯಾಕುಮಾರಿ ಕಡೆ ಹೊರಡೋಣ. ಈ ತಮಿಳ್ನಾಡು ಕಡೆ ಬಂದರೆ ಸುಮಾರು ಥರ ವಾತಾವರಣ ನೋಡ್ಬೋದು. ಅಂದರೆ ನಾವು ರಾಮೇಶ್ವರಂ, ಧನುಷ್ಕೋಡಿ ಆ ಕಡೆ ಹೋದರೆ ಸಮುದ್ರದಿಂದ ಒಂದು 40-50 ಕಿಲೋಮೀಟರ್ ಯಾವ ಕಡೆ ನೋಡಿದರೂ ತುಂಬ ನೀರು ನಿಂತಿರುತ್ತೆ. ಅಲ್ಲಿ ಯಾವುದೂ ಕೂಡ ಬೆಳೆಯೋದಕ್ಕಾಗೋದಿಲ್ಲ. ಈ ತಾಳೆ ಮರ ಅಂತಾರಲ್ಲ, ತಾಳೆ ಮರ ಮಾತ್ರ ಸಿಕ್ಕಾಬಟ್ಟೆ ಇರುತ್ತೆ ಆ ಕಡೆ. ಬಟ್ ಅಲ್ಲಿಂದ ಒಂದು 150-200 ಕಿಲೋಮೀಟರ್ ಮುಂದೆ ಬಂದರೆ ಈ ಕಡೆ ಕನ್ಯಾಕುಮಾರಿ ಸಿಗುತ್ತೆ. ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಅಷ್ಟೇ ಬೀಚ್ ಇರೋದು. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಭೂಮಿ ಎಲ್ಲ ಒಣಗೋಗ್ಬಿಟ್ಟಿದೆ. ಅಂದರೆ ಈ ಕಡೆ ತುಂಬ ಎತ್ತರವಾದ ಪ್ರದೇಶ ಇರೋದ್ರಿಂದ ಗಾಳಿ ಫ್ಯಾನ್ಗಳನ್ನ ಒಂದು ಸಾವಿರಾರು ಗಾಳಿ ಫ್ಯಾನ್ಗಳನ್ನೆಲ್ಲ ಫಿಟ್ ಮಾಡಿದ್ದಾರೆ. ಈ ಕಡೆ ಅತಿ ಹೆಚ್ಚು ಗಾಳಿ ಬೀಸ್ತಾ ಇರುತ್ತೆ. ಮತ್ತು ಇದೆಲ್ಲ ತುಂಬ ಮರುಭೂಮಿ. ಈ ಕಡೆ ಫುಲ್ಲು ಒಣಗೋಗ್ಬಿಟ್ಟಿದೆ ನೆಲ ಎಲ್ಲ. ಇಲ್ಲಿ ನಾನು ಕನ್ಯಾಕುಮಾರಿ ರೀಚ್ ಆದೆ. ಇಲ್ಲಿಂದ ಕನ್ಯಾಕುಮಾರಿ ಶುರುವಾಗುತ್ತೆ. ಅಲ್ಲಿದೆ ನೋಡಿ, ವೆಲ್ಕಮ್ ಟು ಕನ್ಯಾಕುಮಾರಿ. ಸೊ ಆ ಕಡೆಯಿಂದ ಕನ್ಯಾಕುಮಾರಿ. ಇವಾಗ ಕನ್ಯಾಕುಮಾರಿ ಒಳಗಡೆ ಹೋಗೋಣ ಬನ್ನಿ. ಸಿಕ್ಕಾಬಟ್ಟೆ ಗಾಳಿ ಇದೆ, ಬಿಸಿಲಿದೆ. ಆ ಬೀಚ್ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ. ಸೊ ಒಳಗಡೆ ಹೋಗೋಣ. ಕನ್ಯಾಕುಮಾರಿನಲ್ಲಿ ಫಸ್ಟ್ ಪ್ಲೇಸಿಗೆ ಹೋಗ್ತಾ ಇರೋದು. ಇವಾಗ ಸ್ವಾಮಿ ವಿವೇಕಾನಂದ ಕೇಂದ್ರ ಇದೆ ಇಲ್ಲಿ. ಭಯ್ಯ ಕಿತ್ನಾ ಕಿಲೋಮೀಟರ್ ಆगे 500 ಮೀಟರ್. ಓಕೆ, ಇಲ್ಲಿಂದ ಒಂದು 10 ನಿಮಿಷ ಅಂತೆ ಹೋಗ್ಬೋದಂತೆ. ಬನ್ನಿ. ಕನ್ಯಾಕುಮಾರಿನಲ್ಲಿ ಯಾರಾದರೂ ಸ್ವಾಮಿ ವಿವೇಕಾನಂದ ಕೇಂದ್ರಕ್ಕೆ ಬಂದರೆ ಏನು ಅಂದರೆ ಅಮೌಂಟ್ ಇರೋ, ಟಿಕೆಟ್ ಇರಲ್ಲ, ಏನೂ ಇರಲ್ಲ, ಫ್ರೀಯಾಗಿ ಹೋಗ್ಬೋದು. ನಾನು ಫ್ರೀಯಾಗಿ ಹೋಗ್ತಾ ಇದ್ದೀನಿ. ಬನ್ನಿ ಒಳಗಡೆ ಏನೇನಿದೆ ಅದೆಲ್ಲ ನೋಡೋಣ. ಬಟ್ಟೆ ಗಾಳಿ ಗುರು. ಇಂಥ ಗಾಳಿನ ನಾನು ಟ್ರಾವೆಲಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ ಗುರು. ಅಷ್ಟೊಂದು ಗಾಳಿ ಇದು ಇವತ್ತೆಲ್ಲ ಸೌತ್ ಇಂಡಿಯಾ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಗಾಳಿ ಬೀಸ್ತಾ ಇದೆ. ಸೊ ಎಲ್ಲಿದೆ ಗೊತ್ತಿಲ್ಲ ಸ್ವಾಮಿ ವಿವೇಕಾನಂದ ಕೇಂದ್ರ. ಐ ಥಿಂಕ್ ಇದೆ ಅನಿಸುತ್ತೆ. ಸೈಕಲ್ ಪಾರ್ಕಿಂಗ್ ಅಲ್ಲಿ ಯಾವುದೋ ಇದೆ, ಆಟೋ ಸ್ಟ್ಯಾಂಡಲ್ಲಿ ಹೋಗೋಣ ಬನ್ನಿ. ದೊಡ್ಡ ಆಂಜನೇಯ ಸ್ಟ್ಯಾಚು ಇದೆ ಗುರು, ನೋಡಿ ಹೆಂಗಿದೆ. ಈ ಒಳಗಡೆ ಬಂದ ತಕ್ಷಣ ಸ್ವಾಮಿ ವಿವೇಕಾನಂದರವರ ಇಲ್ಲಿ ಒಂದು ದೊಡ್ಡ ಫೋಟೋ ಇಟ್ಟಿದ್ದಾರೆ. ಈ ಕಡೆ ಎಲ್ಲ ನೋಡ್ತಾ ಬಂದರೆ ಅವರ ಜೀವನ ಚರಿತ್ರೆ ಎಲ್ಲ ಬರೆದಿದ್ದಾರೆ ಈ ಕಡೆ.
ಅಂದರೆ ನೋಡಿ ಅವ್ರ ಬದುಕಲ್ಲಿ ಯಾರ್ಯಾರನ್ನ ಮೀಟ್ ಮಾಡಿದ್ರು, ಎಲ್ಲೆಲ್ಲಿ ಹೋರಾಟ ಮಾಡಿದ್ರು ಅದೆಲ್ಲದೂ ಕೂಡ ಇಲ್ಲಿ ಕೆಳಗಡೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಎಲ್ಲೂ ಕೂಡ ಕನ್ನಡದಲ್ಲಿಲ್ಲ ಅಷ್ಟೇ, ಬರೀ ಹಿಂದಿನಲ್ಲಿದೆ ಮತ್ತು ತಮಿಳಿನಲ್ಲಿದೆ, ಇಂಗ್ಲೀಷಲ್ಲಿದೆ. ಈ ಎದುರುಗಡೆ ಕೆಲವೊಂದು ಬ್ಯಾಟ್ರಿ ಗಾಡಿಗಳು ಹೋಗ್ತಾ ಇದ್ದಾವೆ ನೋಡಿ, ಚಾರ್ಜಿಂಗ್ ಗಾಡಿಗಳು. ನಾನು ಸ್ಟಾರ್ಟಿಂಗ್ ಬಂದಿವ್ರನ್ನ ಹ್ಯಾಂಡಿಕ್ಯಾಪ್ಟ್ ಅಂದ್ಕೊಂಡೆ, ಬಟ್ ಹ್ಯಾಂಡಿಕ್ಯಾಪ್ಟ್ ಅಲ್ಲ. ಇಲ್ಲಿ ಗಾಡಿಗಳು ಇಂಥ ಚಿಕ್ಕ ಗಾಡಿಗಳೆಲ್ಲ ರೆಂಟಿಗೆ ಸಿಗ್ತವೆ ಆರಾಮಾಗಿ. 3 ಗಾಲಿವು, ಇದರಲ್ಲೆಲ್ಲ ಕನ್ಯಾಕುಮಾರಿ ಫುಲ್ ಟ್ರಾವೆಲ್ ಮಾಡ್ಬೋದು. ನಾನು ಇವ್ರನ್ನ ನೋಡಿ ಹ್ಯಾಂಡಿಕ್ಯಾಪ್ಟ್ ಅಂದ್ಕೊಂಡೆ, ಆ ನಂತರ ಗೊತ್ತಾಯ್ತು ಇವರು ಹ್ಯಾಂಡಿಕ್ಯಾಪ್ಟ್ಗಳಲ್ಲ ಅಂತ. ನೋಡಿ ಎಲ್ಲ ಬಾಡಿಗೆ ತಗೊಂಡು ಅಡ್ಡಾಡ್ತಾ ಇದ್ದಾರೆ. ಚಾರ್ಜಿಂಗ್ ಬ್ಯಾಟ್ರಿ, ಓಕೆ ಸೂಪರ್. ಓಕೆ, ನಾನು ಇವ್ರನ್ನ ನೋಡಿ ಫಸ್ಟು ಹ್ಯಾಂಡಿಕ್ಯಾಪ್ಟ್ ಅಂದ್ಕೊಂಡೆ, ಬಟ್ ಹ್ಯಾಂಡಿಕ್ಯಾಪ್ಟ್ ಅಲ್ಲ ಇದು. ಕರ್ನಾಟಕ, ಬೆಂಗಳೂರು. ಕರ್ನಾಟಕ. ಸೊ ಇವರು ಹ್ಯಾಂಡಿಕ್ಯಾಪ್ಟ್ ಅಲ್ಲ, ಇವು ಕೂಡ ಒಂದು ಕನ್ಯಾಕುಮಾರಿಯಲ್ಲಿ ಸ್ಪೆಷಲ್ ವೆಹಿಕಲ್ ಇವು. ಸೊ ತುಂಬ ಚೆನ್ನಾಗಿದೆ ಬ್ಯಾಟ್ರಿ ವೆಹಿಕಲ್ಲು ನೋಡಿ. ಇದು ಬ್ಯಾಟ್ರಿ ಇಲ್ಲ, ಏನೂ ಇಲ್ಲ, ಅದಕ್ಕೆ ಮಾತ್ರ ಬ್ಯಾಟ್ರಿ ಇದೆ. ಇದು ನಿಡ್ಕೊಂಡಿದ್ದಾರೆ, ತುಂಬ ಟ್ರಾವೆಲ್ ಮಾಡ್ತಿದ್ದಾರೆ ಕನ್ಯಾಕುಮಾರಿ ಫುಲ್ಲು. ತುಂಬ ಚೆನ್ನಾಗಿದೆ. ಓಕೆ ಸೂಪರ್ ನೈಸ್. ಒಳ್ಳೆ ದಡಿಯ ಇದ್ದಂಗೆ ಅವನು. ನಾವು ಜನ ನಡೆಯೋದಕ್ಕಾಗ್ತಾ ಇಲ್ಲ ನೋಡೋನಿಗೆ, ಗಾಡಿ ತಗೊಂಡು ಅಡ್ಡಾಡ್ತಾವನೆ. ಕನ್ಯಾಕುಮಾರಿನಲ್ಲಿ ಫ್ರೆಂಡ್ಸ್ ಅಂದಿನಲ್ಲ ಸೈಕಲ್ ಹೊಡೆದಾಡ್ತಾ ಇದ್ದೀನಿ. ಇಲ್ಲಿ ಅದೊಂದಿದೆ ವ್ಯೂ ಪಾಯಿಂಟು, ಮಸ್ತ್ ಇದೆ ಇಲ್ಲಿ. ಆ ಸ್ಟ್ಯಾಚು ನೋಡ್ತಾ ಇರ್ಬೋದು, ಆ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಸೈಡ್ ಸೈಡ್ ಬಿಡ್ತಾ ಇಲ್ಲ ನೋಡಿ. ಇನ್ನೆಲ್ಲಿಗಾದ್ರೂ ಸೈಕಲ್ ಹೊಡಿಬೋದು, ಇಲ್ಲಿಗನ್ನ ಹೊಡಿಬೋದು ಅಷ್ಟೇ. ಸೈಕಲ್ ಇನ್ನು ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಅಲ್ಲಿಗೆಲ್ಲ ಜನ ಹೋಗಿದ್ದಾರೆ. ಅಲ್ಲಿಗೆ ಹೆಂಗೆ ಹೋಗ್ತಾರೆ ಜನ? ಯಾವುದಾದ್ರೂ ಬೋಟಲ್ಲಿ ಹೋಗಿದ್ದಾರಾ ಗೊತ್ತಿಲ್ಲ, ನೋಡೋಣ, ವಿಚಾರಿಸೋಣ ಫಸ್ಟು. ನೋಡಿ ಹೇಗೆ ಕಾಣ್ತಾ ಇದೆ ಕನ್ಯಾಕುಮಾರಿ. ಈ ಜಾಗದಲ್ಲಿ ಸೈಕಲ್ ಪಾರ್ಕಿಂಗ್ ಏನಾಯಿತು. ಕನ್ಯಾಕುಮಾರಿನಲ್ಲಿ ಏನು ನೋಡ್ಬೋದು, ಜನ ಎಲ್ಲ ಏನು ನೋಡ್ತಿದ್ದಾರೋ ಅದನ್ನೇ ನಾನು ನೋಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ನೋಡಿ ಎಲ್ಲ ಬೀಚಲ್ಲೆಲ್ಲ ಜನ ಈಜಾಡ್ತಾ ಇಲ್ಲ, ಜಸ್ಟು ಫೋಟೋ ತಗೊಳ್ತಾ ಇದ್ದಾರೆ ಅಷ್ಟೇ. ನೋಡಿ ಹೇಗಿದೆ ಇದೆಲ್ಲ. ಸನ್ಸೆಟ್ ಪಾಯಿಂಟ್ ಅನಿಸುತ್ತೆ ಇದು. ಸಂಜೆ ಟೈಮಲ್ಲಿ ತುಂಬ ಜನ ಈಗ ಈ ಜಾಗದಲ್ಲೆಲ್ಲ ಕೂತ್ಕೊಂಡು ಸನ್ಸೆಟ್ನ ನೋಡ್ತಾ ಇರ್ತಾರೆ. ಬಟ್ ಇವಾಗ ಸೂರ್ಯ ನೆತ್ತಿ ಮೇಲಿದ್ದಾನೆ, ತಲೆ ಮೇಲೆಲ್ಲ ಬಟ್ಟೆ ಹಾಕೊಂಡಿದ್ದಾರೆ. ಫೋಟೋಗ್ರಾಫರ್ಗಳು ತುಂಬ ಇದ್ದಾರೆ ನೋಡಿ ಈ ಕಡೆ. ಇಲ್ಲಿಂದ ಸಮುದ್ರ ಶುರುವಾಗಿದೆ, ಆ ಕಡೆ ಶ್ರೀಲಂಕಾ ಇದೆ, ಭಾರತ ಇಲ್ಲಿಗೆ ಎಂಡ್ ಆಗಿದೆ. ಇನ್ನೂ ಮುಂದೆ ಇರಬೇಕಿತ್ತು, ಸ್ವಲ್ಪ ದೂರ ಸೈಕಲ್ ತಗೊಂಡು ಹೋಗ್ಬೋದಿತ್ತು ಮುಂದಕ್ಕೆ. ನೋಡಿ ಇದೆಲ್ಲ ಜನ ಕೂತ್ಕೊಂಡು ತುಂಬ ಗಾಳಿ ಇದೆ ನೋಡ್ತಿದ್ದಾರಲ್ಲ. ಈಜಾಡ್ತಾ ಇದ್ದಾರೆ, ಅಲ್ಲ ನೀರಲ್ಲಿ ಇಳಿದು ಫೋಟೋ ತಗೊಳ್ತಾ ಇದ್ದಾರೆ. ನಾನು ಕೂಡ ಇವಾಗ ಕೆಳಗಡೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕೂಲಾಗಿದೆ ಅಂದರೆ ಈ ಜಾಗ. ಚೆನ್ನಾಗಿದೆ. ಗಾಳಿ ಮಾತ್ರ ಎಷ್ಟು ಇದೆ ಅಂದರೆ ಗಾಳಿ. ಅಲ್ಲೊಂದು ಸ್ಟ್ಯಾಚು ಇದೆ, ಅಲ್ಲಿಗೆ ಯಾವ ಥರ ಹೋಗ್ಬೇಕು ಗೊತ್ತಿಲ್ಲ. ಅದೆಲ್ಲ
ಜನ ಇದ್ದಾರೆ, ಹೆಂಗೋದ್ರೆ ಗೊತ್ತಿಲ್ಲ. ಆ ಕಡೆ ಎಲ್ಲ ಜನ ಇದ್ದಾರೆ, ಆ ಕಡೆ ಎಲ್ಲ ನಾವು ಹೋಗೋಣ ಬನ್ನಿ. ಸೊ ಇವಾಗ ಸಮುದ್ರದಲ್ಲಿ ಅಡ್ಡಾಡಿಕೊಂಡು ಅಲ್ಲಿಗೆ ಹೋಗಬೇಕು. ಇಲ್ಲೆಲ್ಲ ಪಾಚಿ ಕಟ್ಬಿಟ್ಟಿದ್ದಾವೆ ಕಲ್ಲು, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಗುರು ಬಂದೆ ವೆದರ್ ಮಾತ್ರ ಸೂಪರ್ ಆಗಿದೆ ಗುರು, ಮಸ್ತ್ ಇದೆ. ಈ ಲೊಕೇಶನ್ ಮಾತ್ರ ಇದೆ. ಸಮುದ್ರ ನೋಡಿ ಹೆಂಗೆ ಕಾಣ್ತಾ ಇದೆ. ಸೊ ಅಲ್ಲಿ ವ್ಯೂ ಪಾಯಿಂಟ್ ಕಾಣ್ತಾ ಇದೆ, ವ್ಯೂ ಟವರು. ಅಲ್ಲಿ ಸನ್ರೈಸು ಮತ್ತು ಸನ್ಸೆಟ್ ನೋಡ್ಬೋದು. ನೋಡಿ ಇಲ್ಲಿಗೆ ಭೂಮಿ ಲಾಸ್ಟ್ ಆಗಿದೆ ಭಾರತದ್ದು. ಆ ಕಡೆ ಎಲ್ಲ ಸಮುದ್ರ, ಆ ಕಡೆ ಎಲ್ಲ ಶ್ರೀಲಂಕಾ ಇದೆ. ಸಮುದ್ರ ನೋಡಿ ಎಷ್ಟು ವಿಶಾಲವಾಗಿ ಕಾಣ್ತಾ ಇದೆ. ಇಲ್ಲಿ ಸಮುದ್ರಕ್ಕಿಂತ ಇಲ್ಲಿರೋ ಜನಗಳೇ ತುಂಬ ಸೌಂಡ್ ಮಾಡ್ತಾ ಇದ್ದಾರೆ. ಸಮುದ್ರ ಸೈಲೆಂಟಾಗೇ ಇದೆ. ನೋಡಿ ಹೇಗಿದೆ, ಅಲ್ಲಿದೆ ಇಂಡಿಯಾ. ಇಲ್ಲಿಗೆ ಕ್ಲೋಸ್ ಆಗಿದೆ. ಇಲ್ಲಿಂದ ನಾನು ಯೂಟರ್ನ ತಗೋಬೇಕು ನಾನು ಟ್ರಾವೆಲ್ನಲ್ಲಿ. ಇನ್ನು ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ, ಮುಂದೆ ಸಮುದ್ರ ಇದೆ. ಸೊ ಭಾರತದ ಲಾಸ್ಟ್ ಪಾಯಿಂಟ್ ಬಂದಿದ್ದೀನಿ ಇವಾಗ, ಕನ್ಯಾಕುಮಾರಿನಲ್ಲಿ. ನೋಡಿ ಇಲ್ಲಿ ಜನ ಯಾವ ಥರ ಇದ್ದಾರೆ, ಎಲ್ಲ ಅಯ್ಯಪ್ಪ ಸ್ವಾಮಿ ಅವರಿದ್ದಾರೆ ಜಾಸ್ತಿ. ಸೊ ಇಲ್ಲಿರೋ ಬೆಳಗ್ಗೆ ಸಂಜೆ ತುಂಬ ಜನ ಇರ್ತಾರೆ, ಯಾಕಂದರೆ ಇಲ್ಲಿ ಸನ್ರೈಸ್ ಮತ್ತು ಸನ್ಸೆಟ್ ನೋಡೋದಕ್ಕೆ ತುಂಬ ಜನ ಬರ್ತಾರೆ. ನಾನಿವಾಗ ಕನ್ಯಾಕುಮಾರಿ ನೋಡಿಕೊಂಡು ಕೇರಳ ಕಡೆ ಹೊರಡ್ತಾ ಇದ್ದೀನಿ. ಕನ್ಯಾಕುಮಾರಿ ಮಾತ್ರ ತುಂಬ ಚೆನ್ನಾಗಿತ್ತು, ಬಟ್ ಇಲ್ಲಿ ಎರಡು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸನ್ಸೆಟ್ಟು ಮತ್ತು ಸನ್ರೈಸ್ ಎರಡು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ತುಂಬ ಹತ್ರ ಇದೆ ಅಲ್ವಾ ಕನ್ಯಾಕುಮಾರಿ, ಕರ್ನಾಟಕದಿಂದ ಯಾವಾಗಾದರೂ ಬಂದರೂ ನೋಡ್ಕೊಂಡು ಹೋಗ್ಬೋದು. ಸೊ ನಾನಿವಾಗ ಹೋಗ್ತಾ ಇರೋದು ಕೇರಳ ಕಡೆ ಹೋಗ್ತಾ ಇದ್ದೀನಿ. ಕೇರಳ ಬಾರ್ಡರ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆಯೋ ಗೊತ್ತಿಲ್ಲ. ನಾನು 2 ಡೇಸಲ್ಲಿ ಬಾರ್ಡರ್ ಹತ್ರ ಹೋದರೆ ಹೋಗ್ತೀನಿ. ಈ ಕಡೆ ಸೌತ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ ಗುರುವೆ. ಸೈಕಲ್ ತಳ್ಳಬೇಕಾಗುತ್ತೆ, ಕೆಲವೊಂದು ಕಡೆ ತುಳ್ಕೊಂಡು ಹೋಗ್ಬೇಕಾಗುತ್ತೆ, ಕೆಲವೊಂದು ಕಡೆ ತುಳಿಯೋದೇ ಬೇಡ, ಹಂಗೆ ಗಾಳಿನೇ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಬನ್ನಿ ಇವಾಗ ಕನ್ಯಾಕುಮಾರಿಯಿಂದ ಔಟ್ಸೈಡ್ಗೆ ಎಕ್ಸಿಟ್ ಆಗೋಣ. ಕನ್ಯಾಕುಮಾರಿಯಿಂದ ಪದ್ಮನಾಭಪುರಂ ಹೋಗ್ತಾ ಇದ್ದೀನಿ. ಪದ್ಮನಾಭಪುರಂ ಕನ್ಯಾಕುಮಾರಿಯಿಂದ ಜಸ್ಟ್ 33 ಕಿಲೋಮೀಟರ್ ಅಷ್ಟೇ ಇದೆ. ಈ ಪದ್ಮನಾಭಪುರಮಲ್ಲಿ ಏನು ಫೇಮಸ್ ಅಂತಂದರೆ ವಿಶ್ವದಲ್ಲಿ ಅತಿ ದೊಡ್ಡ ಒಂದು ಮರದ ಅರಮನೆ ಇದೆ. ಅದನ್ನು ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಆ ಅರಮನೆಯಲ್ಲಿ ಸುಮಾರು ತಮಿಳ್ ಸಿನಿಮಾ ಶೂಟಿಂಗ್ ಆಗಿದೆ, ಅದನ್ನೆಲ್ಲ ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಜಸ್ಟ್ ಒಂದು 7 ಕಿಲೋಮೀಟರ್ ಅಷ್ಟೇ ಇದೆ ಆ ಪದ್ಮನಾಭಪುರಂ ಪ್ಯಾಲೇಸು, ಅಲ್ಲಿಗೆ ಹೊರಡ್ತಾ ಇದ್ದೀನಿ.